ಮೈದಾ ಹಿಟ್ಟು ತೊಗೊಳ್ಬೇಕು. ಆ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಬೆರೆಸಬೇಕು. ಅದನ್ನು ನಾವು ಹಿಟ್ಟನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನಂತರ ಪೂರ್ತಿ ಕಲಿಸ್ಕೊಂಡಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಳಿ. ಅದನ್ನು ಸ್ವಲ್ಪ ಹೊತ್ತು 10-15 ನಿಮಿಷದವರೆಗೂ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಉಪ್ಪು, ಧನಿಯಾ ಪುಡಿ ಸ್ವಲ್ಪ ಜಜ್ಕೊಂಡಿದ್ದೀನಿ, ಬಟಾಣಿ ಕಾಳು, ಅರಿಶಿನ ಪುಡಿ ಮತ್ತು ಎಣ್ಣೆ ಬೇಕಾಗುತ್ತೆ. ಹಾಗೆ ನಿಮಗೆ ಎಣ್ಣೆ ಕಾಯಿಸೋದಕ್ಕೆ ಏನು ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿ ಅದು ಕಾದ ನಂತರ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳಿ. ಅದು ಸಿಡಿಯುತ್ತೆ. ಸಿಡಿದಾದ್ಮೇಲೆ ಸ್ವಲ್ಪ ನೀವು ಅದಕ್ಕೆ ಅಜ್ವಾನ ಅಂದರೆ ಜೀರಿಗೆ ಏನಿರುತ್ತಲ್ಲ, ಓಂಕಾಳು ಅಂತ ಹೇಳ್ತೀವಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಈರುಳ್ಳಿನ ಚೆನ್ನಾಗಿ ಅದರಲ್ಲಿ ಬಾಳಿಸ್ಕೋಬೇಕು ಕೆಂಪಾಗೋ ರೀತಿಲಿ. ಅದಾದ ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಮೆಣಸಿನ್ಕಾಯಿನ ಅದರೊಳಗಡೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದ ನಂತರ ಹಸಿ ಬಟಾಣಿ ಏನಿರುತ್ತಲ್ಲ, ಹಸಿ ಬಟಾಣಿ ಇದ್ದು ನೆನೆಯುತ್ತೆ, ಇಲ್ಲಾಂದರೆ ನೀವು ರಾತ್ರಿಯೇ ಒಣ ಬಟಾಣಿ ನೆನೆಸ್ಕೊಂಡು ಬೆಳಿಗ್ಗೆ ಹಾಕ್ಕೊಂಡು ಬರುತ್ತೆ. ಅದನ್ನು ಹಾಕಿ ಅರಿಶಿನ ಪುಡಿ ಮತ್ತು ಗರಂ ಮಸಾಲ 1-2 ಚಮಚದಷ್ಟು ಹಾಕಿ, ಆಮೇಲೆ ನಾವು ಕುದಿಸ್ಕೊಂಡಿರ್ತೀವಿ, 1-3 ವಿಷಿಲ್ ಕುದಿಸ್ಕೊಂಡಿರ್ತೀವಲ್ಲ, ಅದನ್ನು ಬಟಾಟೆ ಏನು ಆಲೂಗಡ್ಡೆ ಇರುತ್ತಲ್ಲ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನು ಇನ್ನೊಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಉಪ್ಪು. ಆದ ನಂತರ ನಾವು 10 ನಿಮಿಷ ನೆನೆಸಿಟ್ಟಿರ್ತೀವಲ್ಲ, ಆ ಒಂದು ಕನಕ ಏನಿರುತ್ತೆ ಹೂರಣ, ಅದನ್ನು ನಾವು ಚೆನ್ನಾಗಿ ರೋಲ್ ಮಾಡಿಕೊಂಡು ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಸೆಂಟ್ರಿಗೆ ಏನಿರುತ್ತಲ್ಲ ಸೆಂಟ್ರಿಗೆ ಕಟ್ ಮಾಡಿ, ಒಳಗಡೆ ನಾವು ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಆಲೂಗಡ್ಡೆದು,